ನಾನು 4ನೇ ಸಲ ಮದುವೆಯಾಗ್ತೀನಿ. ಖಂಡಿತ ನಾಚಿಕೆ ಇಲ್ಲ. 47ರ ನಟಿಯ ಶಾಕಿಂಗ್ ಕಾಮೆಂಟ್ಸ್. ಕಿರುತೆರೆಯಲ್ಲಿ ವ್ಯಾಂಪ್ ಆಗುವ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದ ಈ ನಟಿ. ಅನೇಕ ನಟರು ಬಾಲಿವುಡ್ಗೆ ಹೆಸರು ಮಾಡುವ ಕನಸಿನೊಂದಿಗೆ ಬರ್ತಾರೆ, ಆದ್ರೆ ಎಲ್ಲರೂ ಯಶಸ್ವಿ ಆಗೋದಿಲ್ಲ. ಆದ್ರೆ ಅವರ ವೈಯಕ್ತಿಕ ಜೀವನದ ಕುರಿತು ಭಾರಿ ಸುದ್ದಿಯಲ್ಲಿದ್ದಾರೆ. ಕಿರುತೆರೆಯಲ್ಲಿ ವ್ಯಾಂಪ್ ಆಗುವ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದ ನಟಿ ದೀಪ್ಶಿಕಾ ನಾಗ್ಪುಲಾ ಕೆಲವು ಚಿತ್ರಗಳಲ್ಲೂ ಕೆಲಸ ಮಾಡಿದ್ರು. ಚಲನಚಿತ್ರಗಳಲ್ಲಿನ ವೈಫಲ್ಯದ ಹಿಂದಿನ ಕಾರಣ ಮತ್ತು ಅವರ ಜೀವನದ ಕೆಲವು ಪ್ರಮುಖ ಅಂಶಗಳನ್ನ ಬಹಿರಂಗಪಡಿಸಿದ್ದಾರೆ. ತಪ್ಪು ಚಲನಚಿತ್ರಗಳನ್ನ ಆಯ್ಕೆ ಮಾಡೋದ್ರಿಂದ ಅವರು ಬಹಳಷ್ಟು ತೊಂದರೆಯನ್ನ ಅನುಭವಿಸಬೇಕಾಯ್ತು ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಬ್ಯಾನರ್ಗಳ ಚಲನಚಿತ್ರಗಳನ್ನ ಎ ಲಿಸ್ಟ್ ಅಂತ ಪರಿಗಣಿಸಲಾಗ್ತಾ ಇತ್ತು. ಇತರ ಹೊಸ ನಿರ್ಮಾಣಗಳನ್ನ ಬಿ ಗ್ರೇಡ್ ಅಂತ ವರ್ಗೀಕರಿಸಲಾಗ್ತಿತ್ತು. ಆದ್ರಿಂದ ಏನನ್ನ ಆರಿಸಬೇಕು ಅಂತ ತಿಳಿಯದೆ ತುಂಬಾ ಕಷ್ಟಪಟ್ಟಿತ್ತು. ಆ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ನೀಡಬಲ್ಲ ಗಾಡ್ ಫಾದರ್ ಅಂತೂ ನನ್ಗಿರ್ಲಿಲ್ಲ. ನಮಸ್ಕಾರ, ಸ್ಪೀಡ್ ಫಿಲ್ಮಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನಾನು 4ನೇ ಸಲ ಮದುವೆಯಾಗ್ತೀನಿ. ಖಂಡಿತ ನಾಚಿಕೆ ಇಲ್ಲ. 47ರ ನಟಿಯ ಶಾಕಿಂಗ್ ಕಾಮೆಂಟ್ಸ್. ಕಿರುತೆರೆಯಲ್ಲಿ ವ್ಯಾಂಪ್ ಆಗುವ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದ ಈ ನಟಿ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ನಟಿ 4ನೇ ಮದುವೆ ಬಗ್ಗೆ ಹೇಳಿಕೊಂಡಿದ್ದು, 4ನೇ ಮದುವೆಗೆ ನನಗೆ ಯಾವುದೇ ನಾಚಿಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅನೇಕ ನಟರು ಬಾಲಿವುಡ್ಗೆ ಹೆಸರು ಮಾಡುವ ಕನಸಿನೊಂದಿಗೆ ಬರ್ತಾರೆ, ಆದ್ರೆ ಎಲ್ಲರೂ ಯಶಸ್ವಿ ಆಗೋದಿಲ್ಲ. ಕೆಲವೊಮ್ಮೆ ಗಾಡ್ ಫಾದರ್ ಕೊರತೆಯಿಂದಾಗಿ, ಕೆಲವೊಮ್ಮೆ ತಪ್ಪು ಚಿತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಅನೇಕ ನಟರು ಅವಕಾಶಗಳನ್ನ ಕಳೆದುಕೊಳ್ಬೇಕಾಗುತ್ತೆ. ಅಂತಹ ಒಬ್ಬ ನಟಿ ಇದ್ದಾರೆ. ಅವರೀಗ ಸಿನಿಮಾ ವಿಚಾರಕ್ಕಾಗಿ ಸುದ್ದಿಯಲ್ಲಿ ಇಲ್ಲ, ಆದ್ರೆ ಅವರ ವೈಯಕ್ತಿಕ ಜೀವನದ ಕುರಿತು ಭಾರಿ ಸುದ್ದಿಯಲ್ಲಿದ್ದಾರೆ. ಕಿರುತೆರೆಯಲ್ಲಿ ವ್ಯಾಂಪ್ ಆಗುವ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದ ನಟಿ ದೀಪ್ಶಿಕಾ ನಾಗ್ಪುಲಾ ಕೆಲವು ಚಿತ್ರಗಳಲ್ಲೂ ಕೆಲಸ ಮಾಡಿದ್ರು. ಆದ್ರೆ ಅವರ ಚಲನಚಿತ್ರ ವೃತ್ತಿ ಜೀವನವು ಅಷ್ಟೊಂದು ಯಶಸ್ವಿಯಾಗಲಿಲ್ಲ. ಈಗ ಇತ್ತೀಚಿನ ಸಂದರ್ಶನವೊಂದರಲ್ಲಿ ದೀಪ್ಶಿಕಾ ಅವರು ಚಲನಚಿತ್ರಗಳಲ್ಲಿನ ವೈಫಲ್ಯದ ಹಿಂದಿನ ಕಾರಣ ಮತ್ತು ಅವರ ಜೀವನದ ಕೆಲವು ಪ್ರಮುಖ ಅಂಶಗಳನ್ನ ಬಹಿರಂಗಪಡಿಸಿದ್ದಾರೆ. ದೀಪ್ಶಿಕಾ ನಾಗ್ಪುಲಾ ಕೊಯ್ಲಾ ಬಾದ್ಯ, ದಿಲ್ಲಗಿ, ಪಾರ್ಟ್ನರ್ ಮುಂತಾದ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಇನ್ಸ್ಟೆಂಟ್ ಬಾಲಿವುಡ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ತಮ್ಮ ಚಲನಚಿತ್ರ ವೃತ್ತಿ ಜೀವನದ ಬಗ್ಗೆ ಮಾತಾಡ್ತಾ ಆಘಾತಕಾರಿ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ. ತಪ್ಪು ಚಲನಚಿತ್ರಗಳನ್ನ ಆಯ್ಕೆ ಮಾಡೋದ್ರಿಂದ ಅವರು ಬಹಳಷ್ಟು ತೊಂದರೆಯನ್ನ ಅನುಭವಿಸಬೇಕಾಯ್ತು ಅಂತ ಹೇಳಿದ್ದಾರೆ. ನಾನು ಬಿ ಗ್ರೇಡ್ ಚಿತ್ರಗಳಲ್ಲಿ ಕೆಲಸ ಮಾಡಿದ್ರಿಂದ ನನ್ನ ವೃತ್ತಿ ಜೀವನ ಹಾಳಾಗಿತ್ತು ಅಂತ ದೀಪ್ಶಿಕಾ ಹೇಳ್ತಾರೆ. ಆ ಸಮಯದಲ್ಲಿ ಯಶ್ರಾಜ್ ಮತ್ತು ಸುಭಾಷ್ ಗಾಯ್ ಅವರಂತಹ ದೊಡ್ಡ ದೊಡ್ಡ ಬ್ಯಾನರ್ಗಳ ಚಲನಚಿತ್ರಗಳನ್ನ ಎ ಲಿಸ್ಟ್ ಅಂತ ಪರಿಗಣಿಸಲಾಗ್ತಾ ಇತ್ತು. ಇತರ ಹೊಸ ನಿರ್ಮಾಣಗಳನ್ನ ಬಿ ಗ್ರೇಡ್ ಅಂತ ವರ್ಗೀಕರಿಸಲಾಗ್ತಿತ್ತು. ಆದ್ರಿಂದ ಏನನ್ನ ಆರಿಸಬೇಕು ಅಂತ ತಿಳಿಯದೆ ತುಂಬಾ ಕಷ್ಟಪಟ್ಟಿದ್ವಿ. ಆ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ನೀಡಬಲ್ಲ ಗಾಡ್ ಫಾದರ್ ಅಂತೂ ನನ್ಗಿರ್ಲಿಲ್ಲ. ಈಗ ಗಾಡ್ ಫಾದರ್ ಇರೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಆ ಸಮಯದಲ್ಲಿ ನಾನು ಬಹಳಷ್ಟು ತಪ್ಪು ಚಿತ್ರಗಳನ್ನ ಆರಿಸಿಕೊಂಡೆ. ನನ್ನ ಅಜ್ಜ ಯಾವುದೇ ಕೆಲಸ ಚಿಕ್ಕದಲ್ಲ ಅಥವಾ ದೊಡ್ಡದಲ್ಲ, ಕೆಲಸವೇ ಕೆಲಸ ಅಂತ ಹೇಳಿದ್ರು. ನಾನು ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ. ನನಗೆ ಸಿಕ್ಕಂತಹ ಯಾವುದೇ ಕೆಲಸ ಆಗಿರ್ಬೋದು, ಅದನ್ನ ನಾನು ಮಾಡಿದೆ. ಯಾವುದೇ ಕೆಲಸ ಕೂಡ ಚಿಕ್ಕದಲ್ಲ ಅಂತ ನಾನು ಭಾವಿಸ್ತೀನಿ. ನಾನು ಅನೇಕ ಮೂರ್ಖ ಚಿತ್ರಗಳನ್ನ ಮಾಡಿದ್ದೀನಿ, ಆದ್ರೆ ಅವು ಎಂದಿಗೂ ಕೂಡ ಬಿಡುಗಡೆ ಆಗ್ಲಿಲ್ಲ ಅಂತ ದೀಪ್ಶಿಕಾ ಹೇಳಿದ್ರು. ಇನ್ನು ಕೆಲವು ಚಿತ್ರಗಳ ಬಿಡುಗಡೆಯು ಅವರ ವೃತ್ತಿ ಜೀವನದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರಿದಂತೆ. ನಾನು ಅನೇಕ ದೊಡ್ಡ ಚಿತ್ರಗಳಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದ್ದೆ, ಆದ್ರೆ ಜನರು ಟ್ರೇಡ್ ಗೈಡ್ನಲ್ಲಿ ನನ್ನ ಬಿ ಗ್ರೇಡ್ ಚಿತ್ರದ ಪೋಸ್ಟರ್ಗಳನ್ನ ನೋಡಿದಾಗ ನಾನು ಬಿ ಗ್ರೇಡ್ ಚಿತ್ರಗಳಲ್ಲಿ ನಟಿಸ್ತಾ ಇದ್ದೀನಿ ಅಂತ ಭಾವಿಸಿ ಅವರು ನನ್ನನ್ನ ಆಯ್ಕೆ ಮಾಡೋದನ್ನ ನಿಲ್ಲಿಸಿದ್ರು. ನಂತರ ಹಾನಿಯಾಗಿದೆ ಅಂತ ನನಗೆ ತಿಳಿಸಿದ್ರು. ದೀಪ್ಶಿಕಾಗೆ ಕೆಲಸ ಸಿಗದಿದ್ದಾಗ ಅವರು ದೂರದರ್ಶನದ ಮುಖ ಮಾಡ್ತಾರೆ. ಅವರು ಹೇಳ್ತಾರೆ, ನಂತರ ನಾನು ದೂರದರ್ಶನ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ನಾನು ತಪ್ಪು ಚಿತ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದು, ಜನರು ನನ್ನನ್ನ ನಂಬಲಿಲ್ಲ ಮತ್ತು ನನ್ನನ್ನ ಎ ಲಿಸ್ಟರ್ ಅಂತ ಪರಿಗಣಿಸಲಿಲ್ಲ. ಹಾಗಾಗಿ ನಾನು ನಿರಾಶೆಗೊಂಡೆ. ಆ ಸಮಯದಲ್ಲಿ ದೂರದರ್ಶನ, ಜಿ ಟಿವಿ ಹೊಸಬರು ಮತ್ತು ನನಗೆ ಸುಲಭವಾಗಿ ಪಾತ್ರಗಳು ಸಿಗ್ತಾ ಇದ್ವು. ಚಲನಚಿತ್ರಗಳ ನಂತರವೂ ಟಿವಿಯಲ್ಲಿ ಕೆಲಸ ಮಾಡಿದ ಕೆಲವೇ ಜನರಲ್ಲಿ ನಾನು ಕೂಡ ಒಬ್ಬಳಾಗಿದ್ದೆ. ಕರಿಷ್ಮಾ, ಸನ್ ಪರಿ, ರಾಮಾಯಣ, ಮಧುಬಾಲ, ಸಂತೋಷೀಮಾ ಮುಂತಾದ ಧಾರಾವಾಹಿಗಳಲ್ಲಿ ನಕಾರಾತ್ಮಕ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ದೀಪ್ಶಿಕಾ ನಾಗ್ಪುಲಾ ಪ್ರೇಕ್ಷಕರ ಹೃದಯವನ್ನ ಗೆದ್ರು. ಅವರ ಮೂಲ ಕನಸು ನಟನೆಗೆ ಪ್ರವೇಶಿಸುವುದು ಅಲ್ಲ, ಆದ್ರೆ ಅವರು ಈ ಕ್ಷೇತ್ರಕ್ಕೆ ಪ್ರವೇಶಿಸಿದ ನಂತರ ಅವರು ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ರು, ಹಾಗೆ ನಟನೆಯ ಬಗ್ಗೆ ಉತ್ಸಾಹವನ್ನ ಬೆಳೆಸಿಕೊಂಡ್ರು. ದೀಪ್ಶಿಕಾ ನಾಗ್ಪುಲಾ ತಮ್ಮ ಸಿನಿಮಾ ವೃತ್ತಿ ಜೀವನಕ್ಕಿಂತ ಹೆಚ್ಚಾಗಿ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಸುದ್ದಿಯಲ್ಲಿದ್ದಾರೆ. ನಟನೆಯ ಜೊತೆಗೆ ಅವರು ತಮ್ಮ ಮಕ್ಕಳನ್ನ ಒಂಟಿಯಾಗಿ ನೋಡಿಕೊಂಡ್ರು. ಅವರು ಒಂಟಿ ತಾಯಿಯಾಗಿ ತಮ್ಮ ಜೀವನವನ್ನ ನಡೆಸಿದ್ರು. ಮೊದಲು ಸಹನಟ ಜೀತ್ ಉಪೇಂದ್ರ ಅವರನ್ನ ವಿವಾಹ ಆದ್ರು.
ಆದರೆ ಅವರು 2007ರಲ್ಲಿ ವಿಚ್ಛೇದನ ಪಡೆದರು. ಈ ಮದುವೆಯಿಂದ ಅವರಿಗೆ 2 ಮಕ್ಕಳಿದ್ರು. ಅವರನ್ನ ದೀಪ್ಶಿಕಾ ಒಬ್ಬಂಟಿಯಾಗಿ ಬೆಳೆಸಿದ್ರು. ಮೊದಲ ವಿಚ್ಛೇದನದಿಂದ ದಂಗಾಗಿದ್ದ ದೀಪ್ಶಿಕಾ ಪ್ರೀತಿಗೆ ಜೀವನದಲ್ಲಿ 2ನೇ ಅವಕಾಶವನ್ನ ಕೊಟ್ಟರು. ಹಾಗಾಗಿ 2012ರಲ್ಲಿ ಅವರು ಕೇಶವ್ ಅರೋರಾ ಅವರನ್ನ ವಿವಾಹ ಆದರು. ಆದರೆ ಅವರ ವಿವಾಹವು ಕೂಡ ಹೆಚ್ಚು ಕಾಲ ಉಳಿಲಿಲ್ಲ. ದಂಪತಿ 2016ರಲ್ಲಿ ವಿಚ್ಛೇದನ ಪಡೆದರು. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ದೀಪ್ಶಿಕಾ 4ನೇ ಮದುವೆಗೆ ನನಗೆ ಯಾವುದೇ ನಾಚಿಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ನಾನು ಯಾವಾಗಲೂ ತಪ್ಪು ಕಾರಣಗಳಿಂದಾಗಿ ಮದುವೆ ಆಗ್ತಿದ್ದೆ, ಆದರೆ ಒಬ್ಬ ವ್ಯಕ್ತಿಯು ಎಂದಿಗೂ ತಪ್ಪು ಕಾರಣಗಳಿಗಾಗಿ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ. ಸದ್ಯ ದೀಪ್ಶಿಕಾ ಏಕಾಂಗಿಯಾಗಿ ಬದುಕನ್ನ ನಡೆಸ್ತಾ ಇದ್ದು ಇವರಿಗೆ ಈಗ 47 ವರ್ಷ ಹರಿಯ. ಇದರ ನಡುವೆ ನನಗೆ ಮತ್ತೊಂದು ಅಲ್ಲ 4ನೇ ಬಾರಿ ಮದುವೆ ಆಗೋದಕ್ಕೂ ಕೂಡ ನಾಚಿಕೆ ಆಗೋದೇ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಯ ಪ್ರವೇಶ ಆಗುತ್ತೆ ಅನ್ನುವ ಮಾತನ್ನ ನಾನೀಗ ನಂಬ್ತಾ ಇದ್ದೀನಿ. ನೋಡೋಣ ಮುಂದೆ ಏನಾಗುತ್ತೋ ಏನೋ, ಮದುವೆ ಆಗುತ್ತಾ ಇಲ್ವಾ ಕಾದು ನೋಡೋಣ ಅಂತ ಅವರೇ ಹೇಳಿಕೆನ ಕೊಟ್ಟಿರುವಂತದ್ದು. ಇದಾಗುತ್ತೆ ಇವರಿಗಿನ ಸ್ಪೀಡ್ ಫಿಲ್ಮಿ. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.